ಗೃಹಿಣಿಯರೇ, ನಿಮಗಾಗಿ ನೀವು ಸ್ವಲ್ಪ ಸ್ವಾರ್ಥ ಬೆಳೆಸಿಕೊಳ್ಳಿ. ಶೀರ್ಷಿಕೆ ನೋಡಿ ಅಚ್ಚರಿಪಡಬೇಡಿ. ನೀವು ಓದಿದ್ದು ನಿಜವೇ. ಬೆಳಿಗ್ಗೆ ಎದ್ದಾಗಿನಿಂದ ಕುಟುಂಬ, ಮಕ್ಕಳು, ಇನ್ನೂ ಉದ್ಯೋಗ ಜೊತೆಯಾದರೆ ಆಫೀಸ್ ಕೆಲಸ, ಹೀಗೆ ಸಾಗುತ್ತದೆ ದಿನಚರಿ. ಆಗ ನಮ್ಮನ್ನು ಕುರಿತು ಆಲೋಚಿಸುವುದು ಯಾವಾಗ? ನಮ್ಮ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ? ಇದು ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ಸ್ವಲ್ಪ ಸ್ವಾರ್ಥದಿಂದ ಆಲೋಚಿಸಿ. ನಮ್ಮದೇ ಆದ ಸಮಯ, ಸ್ಥಳವು ಆಯ್ದುಕೊಳ್ಳಿ ಎನ್ನುತ್ತಾರೆ. ಗೃಹಿಣಿಯು ಉದ್ಯೋಗಸ್ಥ ಮಹಿಳೆಯರು ಒಟ್ಟಿನಲ್ಲಿ ಮನೆ, ಮಕ್ಕಳು, ಪತಿ, ಹಿರಿಯರ ಆರೈಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ. ಬಿಡುವು ಎಂಬುದೇ ಇರದು. ಸದಾ ಒತ್ತಡ. ಇದರ ಪರಿಣಾಮ ಮಾನಸಿಕವಾಗಿ ಕುಗ್ಗುತ್ತಾರೆ. ಶಾರೀರಿಕ ಸಮಸ್ಯೆಗಳು ತಲೆದೂರುತ್ತವೆ. ಮಧ್ಯ ವಯಸ್ಸಿನ ನಂತರ ಒಂದೊಂದಾಗಿ ಅನಾರೋಗ್ಯ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಭಾನುವಾರ ಆಫೀಸ್ಗೆ ರಜೆ ಇರುತ್ತದೆ, ಮನೆ ಕೆಲಸಕ್ಕೆ ರಜೆ ಇರದು. ಗೃಹಿಣಿಯರಿಗೂ ವಾರದ ರಜೆ ಎಂಬುದೇ ಇರದು. 24/7 ಎಂಬ ಸೂತ್ರದಡಿಯಲ್ಲಿ ಕೆಲಸ ಮಾಡುವುದು ಅನಿವಾರ್ಯ. ಇದರ ಜೊತೆ ರಜೆಯಲ್ಲಿ ವಿಶೇಷ ಅಡುಗೆ ಮಾಡುವ ಹೆಚ್ಚಿನ ಹೊರೆ. ಅದೆಷ್ಟೇ ಇಷ್ಟಪಟ್ಟು ಅಡುಗೆ ಮಾಡಿ ಪ್ರೀತಿಯಿಂದ ಉಣಬಡಿಸಿದರೂ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಲ್ಲವೇ? ಕೆಲಸದಲ್ಲಿ ನಿರತರಾದರೆ ಟಿಫನ್ ನೆನಪಿರುವುದಿಲ್ಲ. ದಿನವೂ ಬೆಳಿಗ್ಗೆ ಒಂದು ಕಪ್ ಟೀ ಅಥವಾ ಕಾಫಿಯೊಂದಿಗೆ ಆರಂಭಿಸಿ. ಎಂದಿನಂತೆ ರಜೆ ದಿನದಂದು ಅವಸರದಲ್ಲಿ ಕುಡಿಯುವುದಲ್ಲ. ಪ್ರಕೃತಿ ಸೌಂದರ್ಯ ನೋಡುತ್ತಾ, ತಂಪಾದ ಗಾಳಿ, ಸೂರ್ಯೋದಯ ಆಸ್ವಾದಿಸುತ್ತಾ ಸೇವಿಸಿ. ರಜೆ ದಿನ ಸ್ವಲ್ಪ ವಿಶ್ರಾಂತಿ ಸಮಯ ನಿಗದಿ ಮಾಡಿಕೊಳ್ಳಿ. ಪುಸ್ತಕ, ಆಟ, ವ್ಯಾಯಾಮ, ಕಾರ್ಯಕ್ರಮ ಇವುಗಳಿಗೆ ವೇಳೆ ಒದಗಿಸಿ ಸೌಂದರ್ಯದ ಬಗ್ಗೆ ಗಮನ ಇರಲಿ. ಯೋಗ, ನಡಿಗೆ, ಸಣ್ಣ ಪುಟ್ಟ ವ್ಯಾಯಾಮ ಮಾಡಿ. ಮನಸ್ಸು, ಶರೀರ ಎರಡೂ ಉಲ್ಲಸಿತಗೊಳ್ಳುತ್ತದೆ. ಆರೋಗ್ಯದಿಂದಿರಲು ಅಂಗಾಂಗಗಳು ಸದೃಢಗೊಳ್ಳುತ್ತವೆ. ಸ್ಥಳವಿಲ್ಲ ಅಂತೀರಾ? ಇವನ್ನು ಅಡುಗೆ ಮನೆಯಲ್ಲೋ ಬೆಡ್ರೂಮ್ನಲ್ಲೋ ಮಾಡಿದರೆ ವಿಶೇಷ ಎನಿಸದು. ಅದಕ್ಕೆ ಬಾಲ್ಕನಿ, ಕೋಣೆಯ ಮೂಲೆ ಹೀಗೆ ಇಷ್ಟವಾದ ಪ್ರದೇಶದಲ್ಲಿ ಸ್ವಲ್ಪ ಸ್ಥಳ ಆಯ್ದುಕೊಳ್ಳಿ. ಒಂದು ಕುರ್ಚಿ ಇಲ್ಲವೇ ಸಣ್ಣ ಕಾರ್ಪೆಟ್ ಮಲಗುವಷ್ಟು ಸ್ಥಳ ಇದ್ದರೆ ಸಾಕು. ಅಲ್ಲಿ ಸಸಿಗಳು ಅಭಿರುಚಿಗೆ ತಕ್ಕಂತೆ ಅಲಂಕರಣ ಮಾಡಿದರೆ ಸಾಕು. ಹೊಸತನ ಬೀರುತ್ತದೆ. ಸುವಾಸನೆ ಸೂಸುವ ಕ್ಯಾಂಡಲ್ಸ್, ಡಿಫ್ಯೂಸರ್ಗಳು ಜೊತೆಯಾದರೆ ಮನಸ್ಸಿನ ದುಗುಡ, ಒತ್ತಡ ದೂರವಾಗುತ್ತದೆ. ಸುಮ್ಮನೆ ಕುಳಿತರೂ ಇದು ನಿಮ್ಮ ಪ್ರತ್ಯೇಕ ವೇಳೆಯಲ್ಲವೇ? ಸ್ವಾರ್ಥ ತೋರಿಸಿಕೊಳ್ಳಿ. ನಿಮ್ಮ ಆನಂದ, ಆರೋಗ್ಯಕ್ಕಾಗಿ. ಧನ್ಯವಾದಗಳು.